ನಮಸ್ಕಾರ ಸ್ನೇಹಿತರೆ, ನಾನು ಸುಧಾ ಶ್ರೀನಿವಾಸ್. ಈಗ ರಥಸಪ್ತಮಿಯ ಮಹತ್ವವನ್ನು ತಿಳಿಯೋಣ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ರಥಸಪ್ತಮಿಯನ್ನು ಹಿಂದೂಗಳು ಆಚರಿಸುತ್ತಾರೆ. ಇದು ಸೂರ್ಯನ ಹಬ್ಬ. ಸೂರ್ಯನು ಜನಿಸಿದ ಈ ದಿನವನ್ನು ಸೂರ್ಯ ಜಯಂತಿ ಎಂದೂ ಕರೆಯುತ್ತಾರೆ. ಋಷಿಶ್ರೇಷ್ಠರಾದ ಕಶ್ಯಪ ಮತ್ತು ಅದಿತಿಯ ಪುತ್ರನಾದ ಸೂರ್ಯನಿಗೆ ಅನೇಕ ನಾಮಗಳು: ಭಾಸ್ಕರ, ಮಿತ್ರ, ಭಾನು, ಖಗ, ಹಿರಣ್ಯಗರ್ಭ, ಮಾರ್ತಾಂಡ, ಸವಿತೃ, ಆದಿತ್ಯ, ಅರ್ಕ, ವೈವಸ್ವತ, ದಿವಾಕರ ಮತ್ತು ಸೂರ್ಯನಾರಾಯಣ. ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೆ ಚೈತನ್ಯವನ್ನು ನೀಡಿ ಆರೋಗ್ಯವನ್ನು ನೀಡುವುದರಿಂದ ಈ ದಿನವನ್ನು ಆರೋಗ್ಯ ಜಯಂತಿ ಎಂದೂ ಸಹ ಕರೆಯುತ್ತಾರೆ. ಈ ದಿನ ಸೂರ್ಯನು ಆಗ್ನೇಯ ದಿಕ್ಕಿನಿಂದ ಈಶಾನ್ಯದೆಡೆಗೆ ತನ್ನ ಪಥವನ್ನು ಬದಲಾಯಿಸುತ್ತಾನೆ. ಸಿಂಹ ರಾಶಿಯಿಂದ ಮಕರ ರಾಶಿಗೆ ಚಲಿಸುತ್ತಾನೆ. ಸೂರ್ಯನ ರಥದ ಸಪ್ತ ಅಶ್ವಗಳು 7 ಗ್ರಹಗಳ ಸಂಕೇತ, ಸೂರ್ಯ ಚಂದ್ರನನ್ನು ಬಿಟ್ಟು, ಮತ್ತು ಸಪ್ತಾಶ್ವಗಳು ಕಾಮನಬಿಲ್ಲಿನ 7 ವರ್ಣಗಳನ್ನು ಪ್ರತಿನಿಧಿಸುತ್ತದೆ. ಈ ದಿನ ವಿಶ್ವಕರ್ಮನು ಶಿವನಿಗೆ ತ್ರಿಪುರಾಸುರನನ್ನು ಸಂಹಾರ ಮಾಡಲು ರಥವನ್ನು ತಯಾರಿಸಿಕೊಟ್ಟನು ಎಂದು ಹೇಳುತ್ತಾರೆ. ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು 7 ಎಕ್ಕದ ಎಲೆಗಳನ್ನು ಕ್ರಮವಾಗಿ ಭುಜಗಳಲ್ಲಿ, ಮಂಡಿಗಳು, ಪಾದಗಳು ಹಾಗೂ ಶಿರದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು. ಎಲೆಗಳ ಮೇಲೆ ಅರಿಶಿನ ಮತ್ತು ಅಕ್ಷತೆಯನ್ನು ಇಟ್ಟುಕೊಂಡು ಸ್ನಾನ ಮಾಡುವಾಗ ಸಪ್ತ ಸಪ್ತ ಮಹಾಸಪ್ತ, ಸಪ್ತದ್ವೀಪ ವಸುಂಧರ, ಸಪ್ತಾರ್ಕ ಪರಿಣಮಾದಾಯ ಸಪ್ತಮಿ ರಥ ಸಪ್ತಮಿ ಎಂಬ ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕು. ಇದರಿಂದ 7 ಜನ್ಮಗಳ ಪಾಪಗಳು ನಾಶವಾಗುತ್ತದೆ. ಸೂರ್ಯನಿಗೆ ಪ್ರಿಯವಾದ ಎಕ್ಕದ ಎಲೆಗಳು ಸೂರ್ಯ ಕಿರಣಗಳನ್ನು ಹೆಚ್ಚಾಗಿ ಹೀರಿಕೊಳ್ಳುವುದರಿಂದ ನಮ್ಮ ದೇಹದಲ್ಲಿನ ರೋಗಾಣುಗಳನ್ನು ನಾಶಪಡಿಸುತ್ತವೆ. ಇವು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಸೂರ್ಯನಿಗೆ ಅರ್ಘ್ಯ ಪ್ರಿಯವಾದುದು. ಈ ದಿನ ಪುರುಷರು ಎಕ್ಕದ ಎಲೆಯ ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಸಪ್ತಮಿ ಸಹಿತೋ ದೇವ ಗೃಹಣಾಶಂ ದಿವಾಕರಃ ಎಂಬ ಮಂತ್ರವನ್ನು ಪಠಿಸಿ ಅರ್ಘ್ಯ ನೀಡಬೇಕು. ಇಂದು ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಮತ್ತು ಆದಿತ್ಯ ಹೃದಯಂ, ಸೂರ್ಯಾಷ್ಟಕಂ ಹಾಗೂ ಸೂರ್ಯನ ಅಷ್ಟೋತ್ತರಗಳನ್ನು ಪಠಿಸಬೇಕು. ಸೂರ್ಯನಿಗೆ ಪ್ರಿಯವಾದ ಗೋಧಿ ಅಥವಾ ರವೆ ಪಾಯಸ ಮಾಡಿ ನೈವೇದ್ಯ ಮಾಡಬೇಕು. ಓಂ ಸೂರ್ಯಾಯ ನಮಃ ಎಂದು 108 ಬಾರಿ ಹೇಳಿ 12 ಆದಿತ್ಯರ ಹೆಸರುಗಳನ್ನು ಜಪಿಸಬೇಕು. ಪೌರಾಣಿಕವಾಗಿ ರಥಸಪ್ತಮಿಯ ಮಹತ್ವ ಹೀಗಿದೆ. ಹಿಂದೆ ಯಶೋವರ್ಮ ಎಂಬ ರಾಜನು ಸಂತಾನ ಪ್ರಾಪ್ತಿಗಾಗಿ ರಥಸಪ್ತಮಿ ಪೂಜೆಯನ್ನು ಮಾಡಿ ಪುತ್ರನನ್ನು ಪಡೆದುಕೊಂಡ. ಆದರೆ ರೋಗಪೀಡಿತನಾದ ಮಗನ ಆರೋಗ್ಯಕ್ಕಾಗಿ ಋಷಿ ಮುನಿಗಳ ಆದೇಶದಂತೆ ಪುತ್ರನ ಕೈಯಿಂದ ರಥಸಪ್ತಮಿ ಪೂಜೆ ಮಾಡಿಸಿದ. ಬಳಿಕ ಆತ ಆರೋಗ್ಯವಂತನಾಗಿ ಅನೇಕ ಕಾಲ ರಾಜ್ಯವಾಳಿದ. ಅಗಸ್ತ್ಯ ಋಷಿಗಳ ಆದೇಶದಂತೆ ಶ್ರೀರಾಮನು ರಾವಣನ ಸಂಹಾರಕ್ಕಾಗಿ ರಥಸಪ್ತಮಿಯ ಪೂಜೆ ಮಾಡಿ ಯುದ್ಧದಲ್ಲಿ ಜಯಶಾಲಿಯಾದ. ಸೂರ್ಯನು ಗ್ರಹಗಳ ಅಧಿಪತಿಯೂ ಆಗಿದ್ದಾನೆ. ರಥಸಪ್ತಮಿಯು ಬೇಸಿಗೆಯ ಪ್ರಾರಂಭ ಮತ್ತು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ಕೃಷ್ಣನ ಮಗನಾದ ಸಾಂಬನು ಕುಷ್ಠರೋಗದಿಂದ ಪೀಡಿತನಾದಾಗ ರಥಸಪ್ತಮಿಯ ಆಚರಣೆ ಮಾಡಿದ. ರೋಗಮುಕ್ತನಾಗಿ ಕೋನಾರ್ಕ್ದಲ್ಲಿ ಸೂರ್ಯ ದೇವಾಲಯ ನಿರ್ಮಿಸಿದ. ರಥಸಪ್ತಮಿಯ ಆಚರಣೆಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಿಂದೆ ಮಯೂರವರ್ಮನು ಸೂರ್ಯ ಶತಕ ಬರೆದು ಕಣ್ಣುಗಳನ್ನು ಪಡೆದುಕೊಂಡನು. ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣನ ಇಚ್ಛೆಯ ಮೇರೆಗೆ ಈ ದಿವಸ ಸೂರ್ಯನನ್ನು ಆರಾಧನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡರು. ಹೀಗೆ ರಥಸಪ್ತಮಿಯ ಮಹತ್ವವನ್ನು ನಾವು ಕಾಣಬಹುದು. ಈ ದಿನ ಪ್ರತಿಯೊಬ್ಬರೂ ಸೂರ್ಯನ ಆರಾಧನೆ ಮಾಡಿ ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಈ ದಿನ ಸೂರ್ಯ ಜಯಂತಿಯಾದ್ದರಿಂದ ಎಲ್ಲರ ಬೇಡಿಕೆಗಳನ್ನು ಸುಲಭವಾಗಿ ಈಡೇರಿಸುತ್ತಾನೆ ಆ ಸೂರ್ಯದೇವ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ಪುನಃ ಸ್ವಾರಸ್ಯಕರವಾದ ಸಂಗತಿಯೊಡನೆ ಭೇಟಿಯಾಗೋಣ. ಧನ್ಯವಾದಗಳು.